ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನು ನಿಮಗೆ ಆಲ್ರೆಡಿ ಗೋಲ್ಡ್ ಬಗ್ಗೆ ಆಗಿರ್ಬೋದು, ಸಿಲ್ವರ್ ಬಗ್ಗೆ, ಹಾಗೆ ಆರ್ಟಿಫಿಷಿಯಲ್ ಬಗ್ಗೆ ಈ ಥರ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಬಟ್ ಟೆರಾಕೋಟಾ ಬಗ್ಗೆನೂ ಕೂಡ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅಂದರೆ ಟೆರಾಕೋಟಾ ಸರಗಳು ಆಲ್ರೆಡಿ ಸುಮಾರು ಜನ ಗೊತ್ತು. ಈ ಒಂದು ಸರ ಎಲ್ಲದಕ್ಕೂ ಕೂಡ ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ. ಅಂದರೆ ಇರೋಂಥ ಒಂದು ಸರಗಳಿವು. ಆಲ್ರೆಡಿ ಎಲ್ಲ ಕಾಟನ್ ಸೀರೆಗೆ ಆಗಿರ್ಬೋದು, ಪ್ರತಿಯೊಂದು ಸೀರೆಗೂ ಕೂಡ ಈ ಥರ ನೋಡಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು ಸರನ ಎಲ್ಲಿ ಮಾಡ್ತಾರೆ, ಹಾಗೆ ಯಾವ್ಯಾವ ಥರ ಒಂದು ಡಿಸೈನ್ನ ಮಾಡಿದ್ದಾರೆ, ಹಾಗೆ ಅವ್ರ ಅಮೌಂಟ್ ಎಷ್ಟಾಗ್ಬೋದು ಅಂದಾಜು ಅನ್ನೋದನ್ನು ಇವತ್ತಿನ ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅವಳಗಳ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ನನಗೆ ಒಂದು ಸ್ವಲ್ಪ ಫ್ರೀ ಸಿಕ್ಕಿಲ್ಲ ಅಂತೇಳಿ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಈ ಒಂದು ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೋಡಿ ಈ ಥರ ಒಂದು ಡಿಸೈನ್ಸ್ಗಳನ್ನ ಅವರು ಮಾಡಿದ್ದಾರೆ. ನನ್ನ ಫ್ರೆಂಡೇ ಮಾಡಿರೋದು. ಅವ್ರ ನಂಬರ್ ಕೂಡ ನಾನು ಇದೇ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ನೀವು ಅವ್ರಿಗೆ ವಾಟ್ಸಪ್ ಮಾಡಿ ನೀವು ಇಲ್ಲಿ ಇರೋಂಥ ಡಿಸೈನ್ಸ್ಗಳನ್ನ ಕೂಡ ನೀವು ತೊಗೋಬೋದು. ಅಥವಾ ನೀವೇನಾದರೂ ಹೊಸದಾಗಿ ಮಾಡಿಕೊಡಿ ಅಂತ ಏನಾದ್ರು ಅವ್ರಿಗೆ ಹೊಸ ಡಿಸೈನ್ನ ಕಳಿಸಿದ್ರು ಕೂಡ ಅವರು ಮಾಡಿಕೊಡ್ತಾರೆ. ಹಾಗೆ ಅವ್ರ ಹತ್ರ ಅಮೌಂಟು ಅಷ್ಟೇ ಹೊರಗಡೆಗೋಸ್ಕೊಂಡ್ರೆ ಇವ್ರ ಹತ್ರ ಸ್ವಲ್ಪ ಕಮ್ಮಿನೇ ಇರುತ್ತೆ. ಹೊರಗಡೆ ಒಂದು ಓಲೆನೇ ತೊಗೋತೀವಿ ಅಂದರೂ ಒಂದು 50 ಅಥವಾ 200 ಕಮ್ಮಿ. ಒಂದು ಚಿಕ್ಕ ಓಲೆಗೆ 50 ರೂಪೀಸ್ ಆಗುತ್ತೆ. ಹಾಗೆ ಸ್ವಲ್ಪ ಚೆನ್ನಾಗಿರೋಂಥ ಓಲೆಗಳಿಗೆ 200 ಕೂಡ ಆಗುತ್ತೆ. ಬಟ್ ಏನಂದರೆ ಇವ್ರ ಹತ್ರ ಸ್ವಲ್ಪ ಅಮೌಂಟ್ ಕಮ್ಮಿನೇ ಇದೆ. ಅದು ಅಲ್ಲದೆ ನನಗೆ ಚೆನ್ನಾಗಿ ಗೊತ್ತಿರೋ ಅಂಥವ್ರೇ ಯಾವ ಡಿಸೈನ್ ಬೇಕಾದ್ರೂ ಆ ಡಿಸೈನ್ನ ಮಾಡಿಸ್ಕೋಬೋದು ನೀವು. ಅಂದರೆ ಹೊರಗಡೆ ಏನಾದರೂ ನೋಡಿ ನಿಮಗೆ ಇಷ್ಟ ಆದಂಥ ಡಿಸೈನ್ನ ಅವ್ರಿಗೆ ಸೆಂಡ್ ಮಾಡಿದರೆ ಅದೇ ಥರನೇ ಅವರು ಮಾಡಿಕೊಡ್ತಾರೆ. ಅಥವಾ ನಿಮಗೇನಾದರೂ ಮಾಡಿರೋದೇ ಇಷ್ಟ ಆಯಿತು ಅವ್ರ ಹತ್ರ ಅಂದರೆ ಅದನ್ನು ಕೂಡ ನೀವು ತೊಗೋಬೋದು. ಈ ಥರ ವೆರೈಟಿ ಆಫ್ ಡಿಸೈನ್ಸ್ಗಳನ್ನ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಈ ಒಂದು ಡಿಸೈನ್ ನೋಡಿ ಸೇಮ್ ಗೋಲ್ಡ್ ಥರನೇ ಇದೆ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ರೀತಿ ಏನಾದರೂ ನಿಮಗೆ ಬೇಕು ಅಂದರೆ ಹಾಗೆ ಇನ್ನೂ ಕೆಲವೊಂದು ಕಲೆಕ್ಷನ್ಸ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಅವರು ಮಾಡಿರೋ ಅಂಥದ್ದನ್ನ. ಇವತ್ತು ಈ ವಿಡಿಯೋದಲ್ಲಿ ಆದಷ್ಟು ತೋರಿಸಿದ್ದೀನಿ. ಇನ್ನೂ ಒಂದು ಆಮೇಲೆ ಕೆಲವೊಂದನ್ನು ನಾನು ಕೂಡ ತೊಗೊಂಡಿದ್ದೀನಿ, ಅದನ್ನು ವೇರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಒಂದು ಡಿಸೈನ್ಸ್ ನಿಮಗೆ ಇಷ್ಟ ಆಯಿತು, ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ರೀತಿ ಒಂದು ಇಯರಿಂಗ್ಸ್ ಆಗಿರ್ಬೋದು ಅಥವಾ ನೆಕ್ಲೆಸ್ಗಳಾಗಿರ್ಬೋದು ಈ ಒಂದು ಡಿಸೈನ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹಾಗೆ ನಾನು ಅವಳಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಆಲ್ರೆಡಿ ಹಳೆ ವೀಡಿಯೋದಲ್ಲೇ ಹೇಳಿದ್ದೀನಿ. ಅಂದರೆ ಅವಳಗಳು ಎಷ್ಟರಲ್ಲಿ ಒಂದಕ್ಕೆ ಅವಳಕ್ಕೆ ಎಷ್ಟು ದುಡ್ಡಾಗುತ್ತೆ, ಹಾಗೆ ಅದ್ರ ಜೊತೆ ಹಾಕಿರ್ತಾರಲ್ವ ಗೋಲ್ಡ್ ಗುಂಡ್ಗಳು ಅದಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ನನ್ನ ಮಗುಗೆ ಅಂತೇಳಿ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಅಂತೇಳಿ ಅದ್ರ ಬಗ್ಗೆ ನಾನು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಈ ಒಂದು ವೀಡಿಯೋನ ರೆಡಿ ಇತ್ತು ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ ನೋಡಿ. ಈ ರೀತಿ ಒಂದು ವೆರೈಟಿ ಡಿಸೈನ್ಸ್ಗಳನ್ನ ಅವ್ರು ಮಾಡಿದ್ದಾರೆ. ಇನ್ನು ಕೆಲವೊಂದನ್ನು ನಾನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ನನಗೆ ಸ್ವಲ್ಪ ಫ್ರೀ ಆದ ತಕ್ಷಣ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಇವಾಗ ಹೊರಗಡೆ ಅಂತೂ ನೀವೇನಾದರೂ ಇದನ್ನು ತೊಗೋತೀವಿ ಅಂದರೆ ತುಂಬಾ ರೇಟ್ ಆಗುತ್ತೆ. ನಾನು ವಿಚಾರಿಸ್ಕೊಂಡಿದ್ದೀನಿ, ಅದರಿಂದನೇ ನಾನು ಈ ಒಂದು ವಿಡಿಯೋನ ಮಾಡಿ ನಿಮಗೆ ಹೇಳ್ತಾ ಇರೋದು. ನಾನು ಅವ್ರ ಹತ್ರ ತೊಗೊಂಡಾಗ ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು. ಹಾಗೆ ಇನ್ನೂ ಕೆಲವೊಂದು ಡಿಸೈನ್ಸ್ಗಳನ್ನ ಮಾಡಿರೋದನ್ನ ನೋಡಿ ಇದನ್ನು ಕೂಡ ಶೇರ್ ಮಾಡಿದ್ರೆ ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಅಂಥೇಳಿ ಈ ಒಂದು ವೀಡಿಯೋನ ಮಾಡಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ. ಹಾಗೆ ನಿಮ್ಗೆ ಬೇರೆ ಏನಾದರೂ ಒಂದು ವೀಡಿಯೋ ಈ ಥರ ಒಂದು ಸರಗಳಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಇಯರಿಂಗ್ಸ್ಗಳ ಡಿಸೈನ್ ಆಗಿರ್ಬೋದು ಈ ಥರ ಏನಾದರೂ ಬೇಕು ಅಂದರೂ ಅವ್ರ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಆ ಒಂದು ಡಿಸೈನ್ನ ಅವ್ರು ಮಾಡಿಕೊಡ್ತಾರೆ. ಹಾಗೆ ಅವ್ರ ಹತ್ರ ಒಂದು 200ಇಂದನೂ ಕೂಡ ಸರಗಳು ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಯಾಕೆಂದರೆ ನಾವು ಒಂದು ಪೆಂಡೆಂಟ್ ಇಟ್ಬಿಟ್ಟು ಸಿಂಪಲಾಗಿ ಒಂದು ಡಿಸೈನ್ ಕೊಟ್ಟಿರೋದನ್ನೇ ಒಂದನ್ನು 950 ಕೊಟ್ಟು ನಾನು ತೊಗೊಂಡಿದ್ದೆ. ಬಟ್ ಇವಾಗ ಅವ್ರ ಹತ್ರ ನೋಡಿದಾಗ ನನಗೆ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು. ಅದರಿಂದ ಒಂದು ವೀಡಿಯೋನ ಮಾಡಿದ್ದೀನಿ. ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನೋಡಿ ಪ್ರತಿಯೊಂದರಲ್ಲೂ ಕೂಡ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ಮಾಡಿದ್ದಾರೆ. ಅವ್ರು ಇವಾಗ ಟ್ರೆಂಡಿಂಗಲ್ಲಿರೋ ಅಂಥ ಡಿಸೈನ್ಸ್ಗಳನ್ನ ಮಾಡಿದ್ದಾರೆ. ಈ ಥರ ನಿಮಗೆ ಯಾವುದಾದ್ರೂ ಒಂದು ಸ್ಯಾರಿಗೆ ಮ್ಯಾಚ್ ಬೇಕು ಅಂದರೂ ಕೂಡ ಮಾಡಿಕೊಡ್ತಾರೆ. ಈ ಥರ ಬ್ಲೂ ಕಲರ್ ಆಗಿರ್ಬೋದು ಅಥವಾ ಬ್ಲ್ಯಾಕು ರೆಡ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರಿಗೂ. ಹಾಗೆ ಈ ಥರ ಬ್ಲ್ಯಾಕ್ ಕಲರಲ್ಲಿ ಏನಾದ್ರು ಮಾಡಿಸ್ಕೋತೀವಿ ಅಂದರೂ ಕೂಡ ಅಷ್ಟೇ. ಹಾಗೆ ನೋಡಿ ಇದಂತೂ ಇವಾಗ ಗುಂಡು ಸರಗಳ ಫ್ಯಾಷನ್ ಯಾವ ರೀತಿ ಇದೆಯೋ ಅದೇ ಥರನೇ ಟೆರಾಕೋಟಾದಲ್ಲೂ ಕೂಡ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರನೂ ಕೂಡ ಅವರು ಮಾಡಿದ್ದಾರೆ. ನಿಮ್ಗೆ ಈ ಒಂದು ಡಿಸೈನ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ರೆ ನೀವು ಅವ್ರಿಗೆ ವಾಟ್ಸಪ್ ಮಾಡ್ಬೋದು ಈ ನಂಬರ್ಗೆ. ಅವ್ರು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಕೊಡ್ತಾರೆ. ಅಥವಾ ಈ ಥರ ಅವ್ರ ಹತ್ರ ಏನಾದರೂ ಖಾಲಿ ಆಗಿಬಿಟ್ಟಿದ್ರೆ ಸೇಮ್ ಡಿಸೈನ್ ಬೇಕಂದ್ರೂ ಕೂಡ ಮಾಡಿಕೊಡ್ತಾರೆ. ಈ ರೀತಿ ನೀವು ಜುಮ್ಕಿಗಳನ್ನ ಅಥವಾ ಸಪ್ರೇಟು ಜುಮ್ಕಿಗಳನ್ನ ಕೂಡ ತೊಗೋತಾರೆ. ಇವಾಗ ಕಾಟನ್ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಥರನೂ ಕೂಡ ತೊಗೋಬೋದು. ಸಪ್ರೇಟ್ ಇಯರಿಂಗ್ಸ್ ಬೇಕಂದ್ರೂ ಸಿಗುತ್ತೆ, ಅಥವಾ ಈ ಥರ ಸೆಟ್ ಬೇಕಂದ್ರೂ ಸಿಗುತ್ತೆ. ಲಾಂಗ್ ಸರ ಥರ ಏನಾದರೂ ಬೇಕಂದ್ರೂ ಕೂಡ ಸಿಗುತ್ತೆ. ಈ ಥರ ಬ್ಲ್ಯಾಕು ಗೋಲ್ಡ್ ಮಣಿಗಳಲ್ಲಿ ಮಾಡಿಸ್ಕೊಳ್ಳೋದು, ಅದ್ರ ಜೊತೆಗೆ ರೆಡ್ ಮಿಕ್ಸ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಥವಾ ಈ ಥರ ಒಂದು ವೈಟ್ ಕಲರಲ್ಲಿ ಮಾಡಿಸ್ಕೋತೀವಿ ಅಂದರೆ ಸಿಲ್ವರ್ ಕಾಂಬಿನೇಷನಲ್ಲಿ, ಅಂದರೆ ಗೋಲ್ಡು ಸಿಲ್ವರು
ಈ ಥರ ಬ್ಲ್ಯಾಕು ರೆಡ್ಡು ಈ ಥರ ಮಾಡಿಸ್ಕೋತೀವಿ ಅಂದರೂ ಕೂಡ ನೀವು ಮಾಡಿಸ್ಕೋಬೋದು. ಈ ಥರದ್ದು ಒಂದು ಸರನ ನಾವು ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಮಾಡ್ಕೋಬೋದು. ಹಾಗೆ ಎಲ್ಲರೂ ಕೂಡ ಅಷ್ಟೇ ಗೋಲ್ಡೇ ಹಾಕ್ಕೊಂಡಿದ್ದಾರೆ ಅನ್ನಲ್ಲ, ನಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನೋಡ್ತಾರೆ ಅಲ್ವಾ. ಈ ಒಂದು ಸರ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಕಾಟನ್ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಫ್ಯಾಷನಾಗಿ ಕೂಡ ಕಾಣಿಸುತ್ತೆ. ಹಾಗೆ ನಾವು ಕೂಡ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಈ ರೀತಿ ಒಂದು ಸರಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಈ ರೀತಿ ವೆರೈಟಿ ಆಫ್ ಡಿಸೈನ್ಸ್ಗಳಾಗಿರ್ಬೋದು, ಹಾಗೆ ಕೆಲವೊಂದು ಐಡಿಯಾಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಂದು ಡೈಲಿ ವ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ, ಆದಷ್ಟು ಅದಕ್ಕೂ ಕೂಡ ಇದೇ ಥರನೇ ಸಪೋರ್ಟ್ ಮಾಡಿ. ನಾನು ಆಲ್ರೆಡಿ ಇವಾಗ ಒಂದು ಸ್ವಲ್ಪ ಮನೆ ಶಿಫ್ಟಿಂಗ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಅದರಿಂದ ಡೈಲಿ ವ್ಲಾಗ್ಸ್ನ ನಾನು ಮಾಡ್ತಾಯಿಲ್ಲ ಅಂತೇಳಿ ಇವತ್ತು ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತೇಳಿ ಇವತ್ತು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.